ನಿಮ್ಮ ಧಾರಾಳತೆಯಿಂದ ಅಥವಾ ಕೊಡುಗೈ ಬುದ್ಧಿಯಿಂದ ಬೇರೆಯವರಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಯಾರಾದರೂ ಏನಾದರೂ ಕೇಳಿದರೆ ನೀವು ಕೈ ಎತ್ತಿ ಕೊಡ್ತಕ್ಕಂತಹ ಒಂದು ಮನೋಭಾವ ಈ ದಿವಸ ನಿಮ್ಮಲ್ಲಿ ಇರುವಂಥದ್ದಾಗುತ್ತೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅನುಕೂಲಕರವಾದಂತಹ ವಾತಾವರಣ ನಿಮಗಿದೆ. ಮನೆಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು. ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಬೇಸರವಾಗುತ್ತೆ, ನಮಗೆ ಹೇಳಿದರೆ ಏನೋ ಮಾಡ್ತಾರೆ, ಇವೆಲ್ಲ ಮಾತುಗಳು ಮನೆಯಲ್ಲಿ ಬರುವಂಥದ್ದಾಗಬಹುದು. ಆರೋಗ್ಯ, ಹಣ ಇವೆಲ್ಲವೂ ಕೂಡ ಚೆನ್ನಾಗಿರುವಂತಹ ದಿವಸ ಇದು. ಹಾಗಾಗಿ ಒಂದು ಲೆಕ್ಕದಲ್ಲಿ ಸಂತೋಷವಾಗಿ ಇರ್ತೀರಿ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ ಇದು. ಮಾತಿನಿಂದ ಆಗ್ತಕ್ಕಂತಹ ತೊಂದರೆಗಳು ನಿಮಗೆ ದುಷ್ಪರಿಣಾಮವನ್ನು ಬೀರುತ್ತೆ. ನೀವು ಆಡ್ತಕ್ಕಂತಹ ಮಾತುಗಳಿಗೆ ಪ್ರತಿಯಾಗಿ ಬೇರೆಯವರು ಆಡ್ತಕ್ಕಂತಹ ಮಾತುಗಳು ದೊಡ್ಡ ಪರಿಣಾಮವನ್ನು ಬೀರುವ ಹಾಗೆ ಆಗತ್ತೆ ಅಂತ ಅರ್ಥ. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮನೆಯನ್ನು, ಸ್ಥಳವನ್ನು, ಕೆಲಸವನ್ನು ಬದಲಾಯಿಸ್ತಕ್ಕಂತಹ ಯೋಚನೆ ಸದ್ಯಕ್ಕೆ ಬೇಡ. ಆ ಯೋಚನೆಗಳೆಲ್ಲ ಒಂದಾದರ ಮೇಲೆ ಒಂದು ಬರುವಂಥದ್ದಿದೆ. ಆದರೆ ಅದು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥದ್ದು ಬೇಡ, ಅದರಂತೆ ನಡ್ಕೊಳ್ಳೋ ಹಾಗೂ ಕೂಡ ಇಲ್ಲ ಅನ್ನುವಂತಹ ಅರ್ಥ. ಮಾನಸಿಕವಾದಂತಹ ನೆಮ್ಮದಿ ಒಂದು ಸಿಕ್ಕಿಬಿಟ್ರೆ ಉಳಿದ ಎಲ್ಲವೂ ಕೂಡ ನಿಮ್ಮ ವಶವಾಗತ್ತೆ. ಮನಸ್ಸಿಗೆ ನೆಮ್ಮದಿ ಬೇಕು. ಯಾವುದು ನಿಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡುತ್ತೋ ಅಂತಹ ವಾತಾವರಣದಲ್ಲಿ, ಅಂತಹ ವಿಷಯದಲ್ಲಿ ನೀವು ಆಸಕ್ತರಾಗಬೇಕು ಅನ್ನುವಂಥದ್ದು. ಹಿರಿಯರ ಆಶ್ರಯದಿಂದ ಸಮಾಧಾನ ಸಿಕ್ಕತ್ತೆ. ದೊಡ್ಡವರು ನಿಮಗೆ ಆಶ್ರಯವನ್ನು ಕೊಟ್ಟಿರ್ತಾರೆ. ಅವರ ಮಾತು, ಅವರ ಮಾರ್ಗದರ್ಶನ, ಅವರ ನಡವಳಿಕೆ ಇವೆಲ್ಲವೂ ಕೂಡ ಒಂದಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥದ್ದಿದೆ. ಕ್ರೀಡಾಪಟುಗಳು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೆಲವು ಸಮಸ್ಯೆಗಳು ಕಾಡುವಂಥದ್ದಿದೆ. ಯಾವುದೇ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಅದರಲ್ಲಿ ನೀವು ಗೆಲ್ಲುವಂಥದ್ದು ಈ ದಿವಸ ಕಷ್ಟ ಸಾಧ್ಯ ಇದೆ. ಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಯಾವುದೇ ಕೆಲಸಕ್ಕೆ ಯೋಚನೆ ಮಾಡಿದರೂ ಕೂಡ ಆಯಾ ವಯಸ್ಸಿಗೆ, ಆಯಾ ಜವಾಬ್ದಾರಿಗೆ ಅನುಗುಣವಾಗಿ ಏನೋ ಒಂದು ರೀತಿಯ ಧೈರ್ಯ ಕಡಿಮೆ. ಇದರಿಂದ ತುಂಬ ಬೇಸರವಾಗುತ್ತೆ. ಯಾವ ಕೆಲಸಕ್ಕೆ ಮುಂದಾಗಿ ಹೋಗಬೇಕು ಅಂದರೂ ಕೂಡ ಧೈರ್ಯ ಇಲ್ಲ. ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಊಹಾಪೋಹಗಳಿಗೆ ಮಾನಸಿಕವಾದಂತಹ ಖಿನ್ನತೆಯನ್ನು ಅನುಭವಿಸ್ತೀರಿ. ಯಾವುದೇ ರೀತಿಯ ಒಂದು ತಪ್ಪು ನಡೆದಿಲ್ಲ ಅನ್ನುವಂಥದ್ದು ನಿಮಗೆ ಇದ್ದರೂ ಅದು ಬೇರೆಯವರ ಮಾತಿನಿಂದ ತಪ್ಪಾಗಿದೆಯೇನೋ ಅನ್ನುವಂತಹ ಭಾವನೆ ಮೂಡಿಸುವ ಹಾಗೆ ಮಾಡಿಬಿಡುತ್ತೆ. ಇದು ಮಾನಸಿಕವಾದಂತಹ ಖಿನ್ನತೆಗೆ ಕಾರಣ ಆಗತ್ತೆ ಅಂತ ಹೇಳಬೇಕು. ಗೋವಿಗೆ ಅಕ್ಕಿ, ಬೆಲ್ಲ ಇತ್ಯಾದಿಗಳನ್ನು ಕೊಟ್ಟು ಗೋಸೇವೆಯನ್ನು ಮಾಡೋದರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಕ್ಕಬಹುದು ಅಂತ ಅರ್ಥ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹೀಗೆ ಸರಳವಾದಂತಹ ಕೆಲವು ವಿಚಾರಗಳನ್ನು ತಿಳಿಸೋದ್ರಿಂದ ಆಯಾ ವಿಷಯಗಳನ್ನು ಅರಿತು ಅದರಲ್ಲಿ ಏನಾದರೂ ಬದಲಾವಣೆಗಳು ಸರಿಪಡಿಸ್ಕೊಳ್ಳುವಂಥದ್ದು ಇದ್ದರೆ ಅಗತ್ಯವಾಗಿ ಅದನ್ನು ಮಾಡಿ. ಅಪರಿಚಿತ ವ್ಯಕ್ತಿಯ ಜೊತೆಯಲ್ಲಿ ವಿವಾದ ಏರ್ಪಾಟಾಗತ್ತೆ. ವಿಷಯ ಏನು ಬೇಕು ಅಂತ ಏನಿಲ್ಲ, ಆ ಸಂದರ್ಭಕ್ಕೆ ಯಾರೋ ಬರ್ತಾರೆ, ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ವಿಷಯ ಬರುತ್ತೆ, ಮಾತಾಡ್ತೀರಿ, ವಾದ ವಿವಾದಗಳಾಗತ್ತೆ. ಮನೆಯ ಸಮಸ್ಯೆಗಳಿಗೆ ಸರಿಯಾದಂತಹ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ. ಅದರಿಂದ ನಿಮ್ಮ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿ. ಕೇವಲ ಹಣದಿಂದ ಎಲ್ಲವನ್ನ ಸಾಧನೆ ಮಾಡ್ತೀನಿ ಅಂತ ಹೇಳಿ ಅಂದುಕೊಳ್ಳಬಾರ್ದು. ಅದನ್ನು ಸರಿಯಾಗಿ ತಿಳ್ಕೊಳ್ಬಹುದಾದಂತಹ ದಿವಸ ಇದು. ಇದೆಲ್ಲವನ್ನು ಗಮನಿಸಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕೌಟುಂಬಿಕ ಸಾಮರಸ್ಯ, ಸಂತೋಷ ಇವೆಲ್ಲವನ್ನು ಅನುಭವಿಸುವಂತಹ ದಿವಸ. ಬೇರೆಲ್ಲವನ್ನ ಮರೆತು ಆನಂದದಿಂದ ಇರಬಹುದಾದಂತಹ ದಿವಸ ಇದು ಅಂತ ಹೇಳಬೇಕು. ಯಾರನ್ನೂ ಕೂಡ ತುಂಬ ಹಚ್ಕೊಳ್ಬೇಡಿ, ಅದು ದುಃಖಕ್ಕೆ ಕಾರಣವಾಗತ್ತೆ. ತುಂಬ ಬೇಕಾದಂಥವರು ನಿಮ್ಮಿಂದ ದೂರವಾಗಿಬಿಟ್ರೆ ತಡ್ಕೊಳ್ಳುವಂಥದ್ದು ಕಷ್ಟವಾದೀತು. ಮಕ್ಕಳಿಂದಲೂ ಕೂಡ ವಿಶೇಷವಾದಂತಹ ಖುಷಿ ಸಿಕ್ಕುವಂತಹ ದಿವಸ. ಆಹಾರ ಮತ್ತು ಆರೋಗ್ಯ ಎರಡರಲ್ಲೂ ಕೂಡ ವ್ಯತ್ಯಾಸವಾಗುತ್ತೆ. ಸಂತೋಷದ ಕೂಟದಲ್ಲಿ ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತೀರಿ ಅನ್ನೋಂಥದ್ದು ಗೊತ್ತಿಲ್ಲದೆ ಮಾಡಿದಾಗ ಅದು ಆರೋಗ್ಯದ ಮೇಲೂ ಕೂಡ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತಹ ದಿವಸ. ಒಟ್ಟಾರೆ ದಿನ ಚೆನ್ನಾಗಿದೆ ಅಂತ ಹೇಳಬೇಕಾದಂಥದ್ದು. ನಿಮ್ಮ ವ್ಯವಹಾರದಿಂದ, ನಿಮ್ಮ ಒಂದಷ್ಟು ಉದ್ಯೋಗದಿಂದ ಬೇರೆಯವರಿಗೆ ಲಾಭವೂ ಕೂಡ ಆಗುವಂತಹ ದಿವಸ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ
ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ನಿಮ್ಮೆಲ್ಲ ವ್ಯವಹಾರಗಳಿಗೆ, ನಿಮ್ಮೆಲ್ಲ ಕೆಲಸಗಳಿಗೆ ಬಂಧುಗಳಿಂದ ಸಹಾಯ ಸಿಕ್ಕತ್ತೆ. ಅದು ನಿಮಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡುತ್ತೆ. ಸಾಲಗಾರರ ಕಾಟದಿಂದ ಮುಕ್ತಿಯನ್ನು ಹೊಂತೀರಿ. ಸಾಲ ಏನಾದರೂ ಮಾಡಿದರೆ, ಯಾರ ಜೊತೆಯಲ್ಲಾದರೂ ವ್ಯವಹಾರವನ್ನು ನಡೆಸಬೇಕಾದಾಗ ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಂಡಿದ್ರೆ, ವಸ್ತುವನ್ನು ಪಡ್ಕೊಂಡಿದ್ರೆ, ದ್ರವ್ಯಗಳನ್ನು ಪಡ್ಕೊಂಡಿದ್ರೆ, ವಾಹನವನ್ನು ಪಡ್ಕೊಂಡಿದ್ರೆ, ಇದೆಲ್ಲದರಿಂದ ಮುಕ್ತಿ ಅಂತಕ್ಕಂತಹದ್ದು ಸಿಕ್ಕತ್ತೆ. ಅವರವರಿಗೆ ಅದನ್ನೆಲ್ಲ ಹಿಂದಿರುಗಿಸಿ ಕೊಡ್ತಕ್ಕಂತಹ ಯೋಗ ಈ ದಿವಸ ಬರುತ್ತೆ ಅಂತ ಅರ್ಥ. ಯಶಸ್ಸಿದೆ. ಅಲ್ಪ ಪ್ರಯತ್ನವನ್ನಾದರೂ ಕೂಡ ಮಾಡಿ. ನೀವು ಪ್ರಯತ್ನನೇ ಇಲ್ಲದೆ ಎಲ್ಲವೂ ನನ್ನ ಅದಾಗಬೇಕು ಅಂತ ಹೇಳಿದರೆ ಅದಾಗೋದಿಲ್ಲ. ಅದೃಷ್ಟ ಒಂದು ಭಾಗ, ಭಗವಂತನ ಅನುಗ್ರಹ ಇನ್ನೊಂದು ಭಾಗ. ಅತಿ ಮುಖ್ಯವಾಗಿ ನಮ್ಮ ಪ್ರಯತ್ನ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತೊಂದು ಭಾಗ. ಇದನ್ನು ಗಮನಿಸಬೇಕು ಅಂತ ಹೇಳುವಂಥದ್ದು. ಶಿಕ್ಷಣ ರಂಗದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರುವಂಥದ್ದಿದೆ. ನಿಮ್ಮ ಮನಸ್ಥಿತಿಯನ್ನು ಹಾಗೇ ಉಳಿಸ್ಕೊಳ್ಳಿ. ಯಾವ ಚಿಂತನೆಯಲ್ಲಿ ನೀವಿದ್ದೀರಿ ಅದು ಹಾಗೇ ಉಳಿದುಕೊಳ್ಳಿ. ಅದೇ ರೀತಿಯಲ್ಲಿ ನೀವು ಮುಂದುವರಿಯಿರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಬೇರೆಯವರ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ನಿಮ್ಮ ಮನುಷ್ಯತ್ವಕ್ಕೆ ಒಂದು ಬೆಲೆ ಅನ್ನುವಂಥದ್ದು ಸಿಕ್ಕತ್ತೆ. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಶೀಘ್ರವಾದಂತಹ ಬದಲಾವಣೆ. ಇದು ಒಂದಷ್ಟು ಆಶ್ಚರ್ಯಕ್ಕೆ ಕಾರಣವಾಗುತ್ತೆ, ಒಂದಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ, ಮತ್ತೊಂದಷ್ಟು ಆತಂಕಕ್ಕೆ, ಬೇಸರಕ್ಕೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಬೇಕು. ಅದಿಲ್ಲ ಅಂತಾದಾಗ ಮುಂದೆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಬೇರೆಯವರ ಪ್ರೀತಿಗೆ ನೀವು ವಿಶೇಷವಾದಂತಹ ಆದ್ಯತೆಯನ್ನು ನೀಡ್ತೀರಿ. ಬೇರೆಯವರ ಪ್ರೀತಿಗೆ ನೀವು ಕೂಡ ಪಾತ್ರರಾಗ್ತೀರಿ. ಬೇರೆಯವರನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿದ್ದಾಗ ನಿಮಗೂ ಕೂಡ ಅದರ ಬೆಲೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಬೇರೆಯವರು ಅವರ ಕಷ್ಟವನ್ನು ನಿಮ್ಮ ಜೊತೆಯಲ್ಲಿ ಹೇಳಿಕೊಂಡಾಗ ಅವರಿಗೆ ಸ್ಪಂದಿಸ್ತಕ್ಕಂತಹ ಕೆಲಸವಾಗಲಿ. ಕೈಲಾದಷ್ಟರ ಮಟ್ಟಿಗೆ ಒಳ್ಳೆಯ ಚಿಂತನೆಯಿಂದ ಅವರಿಗೆ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡಿಕೊಳ್ಳಿ. ಎಲ್ಲ ದೃಷ್ಟಿಯಿಂದ ಇಷ್ಟದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಹಣ ಇದೆ, ಅನುಕೂಲ ಇದೆ, ನೆಮ್ಮದಿ ಇಲ್ಲ. ಆ ನೆಮ್ಮದಿ ಸಿಕ್ಕೋದಾದರೂ ಎಲ್ಲಿ ಅಂತ ಕೇಳಿದರೆ ಅದು ಎಲ್ಲೂ ಸಿಕ್ಕುವಂಥದ್ದಲ್ಲ. ನೀವು ತಂದುಕೊಳ್ಬೇಕು ಅನ್ನುವಂಥದ್ದು. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಏನು ಬದಲಾವಣೆಗಳಾಗಬೇಕು ನನ್ನಲ್ಲಿ, ಯಾವ ಪರಿವರ್ತನೆಗಳಾಗಬೇಕು, ನಾನು ಯಾವುದನ್ನು ತಿದ್ದುಕೊಳ್ಬೇಕು, ಹೇಗೆಲ್ಲ ಇರಬೇಕು ಅನ್ನುವಂಥದ್ದು ನಿಮ್ಮಲ್ಲಿ ಅದು ಬರಬೇಕಾದಂಥದ್ದು. ನಿಮ್ಮ ಮಾತಿನಿಂದಲೇ ಅವಮಾನ ಆಗಬಹುದು. ನೀವೇನು ಮಾತಾಡ್ತೀರಿ, ಯಾವ ವಿಷಯವನ್ನು ಕುರಿತು ಪ್ರಸ್ತಾಪ ಮಾಡ್ತೀರಿ, ಅದೇ ವಿಷಯ ನಿಮಗೆ ಮುಳುವಾಗಬಹುದು, ಮಾರಕವಾಗಬಹುದು, ಅವಮಾನವಾಗಬಹುದು. ಇದೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದಿಲ್ಲ ಅವಮಾನಕ್ಕೆ ನೀವು ಆಸ್ಪದವನ್ನು ಮಾಡಿಕೊಟ್ಟ ಹಾಗಾಗತ್ತೆ. ಮಾನಸಿಕವಾದಂತಹ ದುಃಖ ನಿಮ್ಮನ್ನು ಕಾಡಬಹುದು. ನಿಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಮನೆಯಲ್ಲಿ ಪರಸ್ಪರವಾದಂತಹ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹೀಗೆ ಈ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ರ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಆಯಾ ಕಾಲಘಟ್ಟಕ್ಕೆ, ಸಮಯಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು, ಪರಿವರ್ತನೆಯನ್ನು ಧನಾತ್ಮಕವಾಗಿ ಮಾಡಿಕೊಳ್ಳಿ. ನಿಮಗೆ ಅನುಕೂಲ ಇದೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ಚೆನ್ನಾಗಿ ಆಗುವಂಥದ್ದು. ಯಾವುದು ಸತ್ಯ, ಯಾವುದು ನಿಮಗೆ ನಿಜ ಜೀವನದಲ್ಲಿ ಸರಿ ಅಂತ ಹೇಳಿ ನೀವು ಅಂದುಕೊಂಡಿರ್ತೀರೋ ಅದರ ನಿಜವಾದಂತಹ ಬಣ್ಣ, ನಿಜವಾದಂತಹ ಚಿತ್ರಣ ನಿಮ್ಮ ಮುಂದೆ ಬರ್ತಕ್ಕಂಥದ್ದು. ಆಗ ಸತ್ಯಾಸತ್ಯತೆಗಳ ಒಂದು ಪರಿಜ್ಞಾನ, ಅನುಭವ ನಿಮಗೆ ಸ್ಪಷ್ಟವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗೋದಕ್ಕೆ ಅವಕಾಶ ಇದೆ. ಭಾಗಿಗಳಾಗಿ ಸಮಾಜದ ಹಿತವನ್ನು ಕಾಪಾಡಿ, ಸಮಾಜದ ಅನುಭವವನ್ನು ಪಡ್ಕೊಳ್ಳಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳಿ. ಬೇರೆ ಬೇರೆಯವರ ಪರಿಚಯವಾಗುತ್ತೆ, ಅನುಭವವಾಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಜೀವನದ ಒಂದು ಹಾದಿಗೆ, ಸುಸ್ಥಿತಿಗೆ ಬರೋದಕ್ಕೆ ಪೂರಕವಾಗಿ ಇರುವಂಥದ್ದಾಗತ್ತೆ. ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೆಯ ಹೆಸರಿಗೆ ಅವಕಾಶವಾಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದಿದೆ. ಆಧ್ಯಾತ್ಮಿಕವಾದಂತಹ ಲಾಭಕ್ಕಾಗಿ ಧ್ಯಾನದ ಮೊರೆ ಹೋಗಬೇಕು. ಮನಸ್ಸನ್ನು ಪರಿಶುಭ್ರವಾಗಿಟ್ಟುಕೊಳ್ಬೇಕು ಅನ್ನುವಂಥದ್ದು.
ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು. ಹಾಗಾಗಿ ಎಚ್ಚರಿಕೆಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗತ್ತೆ. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಧನುರಾಶಿ, ಸಣ್ಣ ಪುಟ್ಟ ವಿಚಾರಕ್ಕೆ ಕುಟುಂಬದಲ್ಲಿ ಸಂಘರ್ಷ ಆಗಬಹುದು, ಗಲಾಟೆಗಳಾಗಬಹುದು. ಒಬ್ಬರು ಬೇಡ ಅನ್ನುವಂತಹ ವಿಷಯವನ್ನು ನೀವು ಬೇಕು ಎಂಬುದಾಗಿ ಹಠ ಮಾಡ್ಬೋದು. ನೀವು ಯಾವ ವಿಷಯವನ್ನು ಬೇಡ ಅಂತ ಹೇಳಿ ವಾದಿಸ್ತಿರೋ ಅದನ್ನು ಇಡೀ ಕುಟುಂಬ ಒಪ್ಕೊಳ್ಳಬಹುದು, ಬೇಕು ಅಂತ ಹೇಳ್ಬೋದು. ಹೀಗಾಗಿ ಕುಟುಂಬದಲ್ಲಿ ಘರ್ಷಣೆಗೆ ಅವಕಾಶಗಳು ಹೆಚ್ಚಾಗುವಂಥದ್ದಾಗತ್ತೆ. ಪ್ರಯತ್ನಪೂರ್ವಕವಾಗಿ ಸಂತೋಷ ಪಡಬೇಕು. ಇದರ ಅರ್ಥ ನೀವೇ ನಿಮ್ಮಷ್ಟಕ್ಕೆ ಸಂತೋಷವನ್ನು ಪಡಬೇಕು, ಸಮಾಧಾನವನ್ನು ಪಟ್ಟುಕೊಳ್ಬೇಕು. ಇದು ಸರಿಯಾಯಿತು, ನನ್ನ ಪರವಾಗಿ ಆಯಿತು ಅಂತ ಹೇಳಿ ನೀವು ಅಂದ್ಕೊಳ್ಬೇಕು. ಎಲ್ಲರೂ ಕೂಡ ನೀವು ಅಂದ್ಕೊಂಡಿದ್ದನ್ನು, ನಿಮಗಾಗಿದ್ದನ್ನು ಅನುಮೋದಿಸ್ತಾರೆ ಎನ್ನುವಂಥದ್ದು ಸುಳ್ಳು ಅಂತ ಅರ್ಥ. ಮಧ್ಯವರ್ತಿಗಳಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಹುದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಹಣ ಬರುತ್ತೆ, ಅಪಮಾನವೂ ಆಗುತ್ತೆ. ಯಾರೋ ದುಡ್ಡು ಕೊಡಬೇಕು, ನೀವು ಕೇಳ್ತೀರಿ ಹಣವನ್ನು, ದುಡ್ಡು ಕೊಡಬೇಕು, ಜೊತೆಗೆ ಅವಮಾನ ಮಾಡಿ ಕೊಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟೀತು ನೋಡಿ, ಆಲೋಚನೆ ಮಾಡಿ ಅನ್ನುವಂಥದ್ದು. ಕೋಪ ನಿಯಂತ್ರಣದಲ್ಲಿರಲಿ. ಕಣ್ಣೀರು ಒಂದೇ ಇದಕ್ಕೆ ದಾರಿ ಅನ್ನೋ ಹಾಗೆ ಆಗಬಾರದು. ಕೆಲವು ಗಂಭೀರವಾದಂತಹ ಸಮಸ್ಯೆಗಳು ಎದುರಾಗತ್ತೆ. ಆ ಸಮಸ್ಯೆಯನ್ನು ಹುಟ್ಟಾಕ್ಕೊಳ್ಳುವಂಥದ್ದು ನೀವೇ. ದೊಡ್ಡವರು ಹೇಳದ ಹಾಗೆ ಕೇಳಿಬಿಟ್ರೆ ಯಾವ ಸಮಸ್ಯೆಗೂ ಅವಕಾಶಗಳು ಆಗದೇ ಇರತಕ್ಕಂಥದ್ದಾಗತ್ತೆ. ಈಶ್ವರಾರಾಧನೆಯನ್ನು, ಈಶ್ವರ ಪ್ರಾರ್ಥನೆಯನ್ನು ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವಾದ ವಿವಾದಗಳಲ್ಲಿ ಸಿಗಾಹಾಕ್ಕೊಳ್ತೀರಿ. ಬೇಡದೇ ಇರತಕ್ಕಂತಹ ವಿಚಾರವಾಗತ್ತೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗತ್ತೆ. ಇದು ಮನಸ್ಸಿಗೆ ಅಹಿತವಾದಂತಹ ಸಂದರ್ಭ. ಇದೆಲ್ಲವನ್ನು ನೋಡ್ತಾ ಹೋಗಬೇಕು. ಬೇರೆಯವರನ್ನ ಅವಲಂಬಿಸಬೇಡಿ. ಸಮಯದಲ್ಲಿ ಕೈ ಕೊಡ್ತಾರೆ. ಇದರ ತಿಳುವಳಿಕೆ ಇಲ್ಲದೇ ಇದ್ದಾಗ ಕಷ್ಟವಾಗುತ್ತೆ. ಕೋರ್ಟ್ ವ್ಯವಹಾರದಲ್ಲಿ ಜಯ ಸಿಕ್ಕುವ ಸೂಚನೆಗಳಿದೆ ಅಷ್ಟೇ. ಪ್ರಯತ್ನಗಳು ಇನ್ನಷ್ಟು ನಡಿಬೇಕಾದಂಥದ್ದಿರುತ್ತೆ. ವೃತ್ತಿಯಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗ್ತಕ್ಕಂಥದ್ದು. ಆಹಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಜೊತೆಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮರ್ತಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಸಾಲಾಗಿ ಕಷ್ಟಕ್ಕೆ, ತೊಂದರೆಗೆ ಕಾರಣವಾಗುತ್ತೆ. ಇವೆಲ್ಲವನ್ನು ತಿಳಿದು ಸರಿಪಡಿಸಿಕೊಂಡು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ಸಮಯೋಚಿತವಾದಂತಹ ಬದಲಾವಣೆಗೆ ಆದ್ಯತೆಯನ್ನು ನೀಡಿ. ಆ ಕ್ಷಣಕ್ಕೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತಾದರೆ ಅದಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಗೆ ನೀವು ಬದಲಾಗಬೇಕು. ಇಲ್ಲ ನಾನು ಹೀಗೆ ಅಂತಂದರೆ ಅಲ್ಲಿ ಆಗ್ತಕ್ಕಂತಹ ವ್ಯತ್ಯಯಗಳಿಂದ ಬರುವ ಕಷ್ಟ ನಷ್ಟಗಳ ತೊಂದರೆಗಳನ್ನೆಲ್ಲ ಅನುಭವಿಸಬೇಕಾದಂಥದ್ದಿರುತ್ತೆ. ಮಾನಸಿಕವಾಗಿ ಶಾಂತಿ ಕಡಿಮೆ ಆಗ್ತಕ್ಕಂತಹದ್ದು. ಕುಟುಂಬ ಸದಸ್ಯರ ಬಗ್ಗೆ ಏನೋ ಒಂದು ರೀತಿಯ ಧೋರಣೆ, ಆ ರೀತಿ ತೋರಿಸಬಾರ್ದು. ಕಾಳಜಿಯನ್ನು ವಹಿಸಲೇಬೇಕಾದಂಥದ್ದು. ಆರ್ಥಿಕವಾಗಿ ಸಮಸ್ಯೆ ಇರೋದಿಲ್ಲ. ದುಡ್ಡು ಕಾಸಿನ ವಿಚಾರಕ್ಕೆ ಬಂತು ಅಂತಾದರೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಣಕಾಸಿನ ವ್ಯವಸ್ಥೆ ಆಗಿರುತ್ತೆ. ಹಳೆಯ ಗೆಳೆಯರ ಸಂಪರ್ಕದಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಅವರೇನೋ ತಪ್ಪುಗಳನ್ನು ಮಾಡಿಕೊಂಡಿರ್ತಾರೆ. ಅವರದ್ದು ಇನ್ನೇನೋ ಆದಂತಹ ವ್ಯವಹಾರಗಳಿರುತ್ತೆ. ನೀವೂ ಅದರಲ್ಲಿ ಭಾಗಿಗಳಾಗಬೇಕಾದಂಥದ್ದು. ಒಂದು ವೇಳೆ ಆಗದೇ ಇದ್ದರೂ ಕೂಡ ಅದರಿಂದ ಆಗ್ತಕ್ಕಂತಹ ಅಪರಾಧ ಭಾವನೆ, ತಪ್ಪಿನ ಅಂಶ ನಿಮ್ಮ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ ಅಂತ ಅರ್ಥ. ಹೊಸ ವಸ್ತ್ರ ಖರೀದಿಯ ವಿಚಾರದಲ್ಲಿ ನಿರಾಸೆ ಆಗಬಹುದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮ್ಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬುದಾಗಿ 9 ಬಾರಿ ಪಠನ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ನೆನಪುಗಳ ಜೊತೆಯಲ್ಲಿ ಸಂತೋಷವನ್ನು ಪಡ್ತೀರಿ. ಹಿಂದೆ ಯಾವುದೋ ಘಟನೆ ನಡೆದಿದ್ದು ಅದನ್ನು ಜ್ಞಾಪಿಸಿಕೊಂಡು ಸಂತೋಷಕ್ಕೆ ಕಾರಣ ಅಂತ ಹೇಳಿ ತಿಳಿತೀರಿ. ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು ಮಾಡೋದಕ್ಕೆ ಮುಂದಾಗಬೇಡಿ. ಸಹೋದರರ ಸಹಕಾರ ಸಿಕ್ಕತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಸಹಕಾರ ನಿಮಗೆಲ್ಲ ವಿಷಯದಲ್ಲೂ ಸಿಕ್ಕತ್ತೆ. ಆದರೆ ಯಾವುದೂ ಕೂಡ ದುರುಪಯೋಗ ಆಗ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮಕ್ಕಳ ಜೊತೆಯಲ್ಲಿ ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕಳೀತೀರಿ. ಇದು ಯೋಗ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಅದು ಯಾವುದಕ್ಕೂ ಕೂಡ ಆತಂಕ ಪಡಬೇಕಾದಂತಹ ಅಗತ್ಯತೆ ಕಾಣ್ತಾ ಇಲ್ಲ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ಅದು ಬೇಡ ಅನ್ನುವಂತಹದ್ದು ಸಲಹೆ. ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ.
ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬುದಾಗಿ 12 ಬಾರಿ ಪಠನ ಮಾಡಿ ಶುಭವಾಗಿ.